ನನ್ಗೆ ಇಷ್ಟ ಬಂದ್ರೆ ನಾನು ಓದ್ಬೋದಲ್ವಾ? ಸರ್ಕಾರ ಈಗ ಶಾಲೆಗಳಲ್ಲಿ 1ನೇ ತರಗತಿಯಿಂದ 12ನೇ ತರಗತಿ ತನಕ ಮೊದಲು ಸರಿಯಾಗಿ ಮಾತಾಡೋದು ಕಲಿ. ವಿದ್ಯಾರ್ಥಿಗಳು ಹಿಜಾಬ್ ಧರಿಸಿಕೊಂಡು ಬರುವಂಥವ್ರು ಹಿಜಾಬ್ ಹಾಕ್ಕೊಂಡು ಬರ್ಬೋದು, ಜನಿವಾರ ಹಾಕೊಂಬರೋರು ಹಾಕೊಂಬರ್ಬೋದು, ಶಿವದಾರ ಹಾಕೊಂಬರ್ಬೋದು, ಏನು ಟರ್ಬನ್ ಕಟ್ಟೋರು ಕಟ್ಕೊಂಡು ಬರ್ಬೋದು. ಈ ರೀತಿ ಅಂತ ಧಾರ್ಮಿಕ ಸಂಕೇತಗಳಿಗೆ ವಸ್ತ್ರ ಸಂಹಿತೆಯ ಜೊತೆಗೂ ಕೂಡ ಅಲೋ ಮಾಡ್ತೀವಿ ಅಂತ ಇಂಥ ವಿಚಾರಗಳು ಬಂದಾಗ ನಿಮ್ಮ ನಿರ್ಧಾರ ಇದ್ರ ಬಗ್ಗೆ ಮಾತಾಡೋ ಯೋಗ್ಯತೆ ನನಗಿಲ್ಲ. ನಾನವನಲ್ಲ. ಯಾಕಂದ್ರೆ ನಾನ್ ನಾಯಕ ಅಲ್ಲ. ಓಕೆನಾ? ಅದು ಪ್ರಜೆಗಳ ನಿರ್ಧಾರ ತಗೊಂತಾರೆ. ಓಕೆನಾ? ಪ್ರಜಾಕೀಯದಲ್ಲಿ ಇದಿಷ್ಟು ಹೇಳಬಲ್ಲೆ ನಾನು. ಮೇಕೆದಾಟಲ್ಲಿ ನಮಗೊಂದು ಅಣೆಕಟ್ಟು ಕಟ್ಟಬೇಕಿದೆ ಕರ್ನಾಟಕಕ್ಕೆ, ನಮ್ಮ ಬೆಂಗಳೂರಿಗೆ ಕುಡಿಯೋ ನೀರು ಪೂರೈಸೋದಕ್ಕೆ. ಈ ವಿಚಾರ ಬಂದಾಗ ನಿಮ್ಮ ನಿಲುವು ಏನಿರುತ್ತೆ? ಅಲ್ಲ, ನೋಡೋಣ ಎಷ್ಟು ಜನಕ್ಕೆ ಬರುತ್ತದೋ, ಎಷ್ಟು ಕಾಸ್ಟ್ ಆಗ್ತಾ ಇದೆ, ಬೇರೆ ಮಾರ್ಗಗಳು ಏನೇನಿದೆ, ಎಷ್ಟು ಲೇಕ್ಸ್ಗಳಿದೆ, ಲೇಕ್ಸನ್ನು ಎಷ್ಟು ಉದ್ಧಾರ ಮಾಡಬೇಕು. 1000 ಇದಾವೆ ಅದರಲ್ಲಿ. ಬರೀ ನೀರು ಒಂದಲ್ಲ ನಿಮಗೆ. ನಮ್ಮ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ನಾನು ಇಲ್ಲಿ ಕುತ್ಕೊಂಡ್ಬಿಟ್ಟು ಪಟ್ಟ ಅಂತ ಹೇಳೋಕ್ಕಾಗಲ್ಲ. ಎಲ್ಲ ತೆಗಿಬೇಕು. ಆ್ಯಕ್ಚುಲಿ ಏನೇನಾಗಿದೆ, ಎಷ್ಟಾಗುತ್ತೆ ಕಾಸ್ಟು, ಯಾವಾಗತ್ತದು, ಎಷ್ಟು ಜನಕ್ಕಾಗತ್ತದು, ಅದಕ್ಕೆ ಆಲ್ಟರ್ನೇಟಿವ್ ಏನಿದೆ, ಅದಕ್ಕಿಂತ ಕಡಿಮೆ ಖರ್ಚಲ್ಲಿ ಏನಾರ ಮಾಡೋಕ್ಕಾಗತ್ತಾ? ಲೇಕ್ಗಳೇನಾರ ಮಾಡ್ಬೋದಾ? ಇವತ್ತು ಬರಗಾಲ ಬಂದಿದೆ, ತಮಿಳುನಾಡವ್ರು ಕೇಳ್ತಾರೆ ನಮ್ಮ ನೀರನ್ನ ಬಿಡಲೇಬೇಕು, ನಮಗೆ ಇರುವಂಥ ಟ್ರೈಬ್ಯುನಲ್ನಲ್ಲಿ ಆಗಿರುವಂತಹ ಅಲಾಟ್ಮೆಂಟ್ ಆಗಿರುವಂಥ ನೀರು ನಮಗೆ ಬಿಡಲೇಬೇಕು. ಕರ್ನಾಟಕದವರು ಬಿಡ್ತಾ ಇಲ್ಲ. ಕರ್ನಾಟಕದ KRS ಡ್ಯಾಮ್ನಲ್ಲಿ ನೋಡಿದರೆ ಬರೀ 48 ಅಡಿಯಷ್ಟು ಮಾತ್ರ ನೀರಿದೆ. ನಮಗೆ ಬೆಂಗಳೂರಿಗೆ ಕುಡಿಯೋ ನೀರಿಗೆ ಕೊಡೋದಕ್ಕೂ ಕೂಡ ನೀರಿರೋದಿಲ್ಲ. ಆದರೆ ಟ್ರೈಬ್ಯುನಲ್ ಹೇಳಿದೆ, ಅದರ ಆರ್ಡರ್ ಪ್ರಕಾರ ನಮಗೆ ಈ ತಿಂಗಳಲ್ಲಿ ಜೂನ್ ತಿಂಗಳಲ್ಲಿ ಇಷ್ಟು ನೀರು ಬಿಡಬೇಕು, ಬಿಡಲೇಬೇಕು ಅಂತ ಕೂರ್ತಾರೆ. ಕೇಳಿ, ಅವಾಗ ಉಪೇಂದ್ರ ಅವರ ಮುಖ್ಯಮಂತ್ರಿ ಏನ್ ನಿರ್ಧಾರ ತಗೊಳ್ತಿಲ್ಲ ಕೇಳಿ. ಅಲ್ಲಲ್ಲಲ್ಲಲ್ಲಲ್ಲಲ್ಲ, ನಿಮ್ಮ ರಾಜಕೀಯ ನಾಯಕರು ನಿರ್ಧಾರ ತಗೊಂಡು ರೋಡ್ಗಿಳಿದ ಗಲಾಟೆ ಮಾಡೋರಿಗೆ ಬಂದ್ಬಿಟ್ಟಿದೆ. ಇನ್ನೂ ನಾಯಕರು ನಂಬ್ತಾ ಇದ್ದೀರಾ ನೀವು? ಕರೆಕ್ಟಾ? ನಾನು ಹೆಂಗೆ ಬೆಳಿಬೇಕು? ನಾನು 4 ರಾಜ್ಯಗಳು ನೀರು ಕೊಡೋಷ್ಟು ಬೆಳಿಬೇಕು. ನಾನು ಆ ಥರ ಪ್ಲಾನಿಂಗ್ ಇರ್ಬೇಕು. ನನಗೆ ಫೋರ್ ಥಿಂಕಿಂಗ್ ಅಷ್ಟಿರ್ಬೇಕು. ನನಗೆ ಮುಂದಾಲೋಚನೆ ಅಷ್ಟಿರ್ಬೇಕು. ನನಗೆ ಮಳೆನೇ ಬರ್ತಿದ್ದೆ, ಎಲ್ಲಿಂದ ನೀರು ತರ್ತೀರಿ? 1000 ಅನ್ಯ ಮಾರ್ಗಗಳಿದ್ದಾವೆ. ಏನು ಹೇಳಿ, ಡಿಸ್ಯಾಲಿನೇಷನ್ ಪ್ಲಾಂಟ್ ಮಾಡಿದ್ದಾರೆ ನಿಮಗೆ ಇಸ್ರೇಲಲ್ಲಿ ಅಥವಾ ಅರಬ್ ಕಂಟ್ರೀಸಲ್ಲೆಲ್ಲ. ಹಂಗೆ ಹೇಳಲೇಬೇಡಿ. ಏನು ಹೇಳಿ, ಇವತ್ತು ಇನ್ವೆನ್ಷನ್ಗಳು ಎಷ್ಟೆಷ್ಟು ಆಗ್ಬಿಟ್ಟಿದೆ ಅಂದರೆ ಅನ್ಇಮ್ಯಾಜಿನಬಲ್. ಅಷ್ಟು ಇನ್ವೆನ್ಷನ್ಗಳಾಗಿದೆ. ನಾವಿನ್ನೂ ಇದನ್ನು ಮಾತಾಡ್ಕೊಂಡು ಕೂತಿದ್ದೀವಿ. ಅವ್ನು ನೀರು ಕೇಳ್ತಾವೆ, ನಾನು ನೀರು ಕೊಡ್ಬೋದು, ರೋಡ್ಗಿಳಿ ಗಲಾಟೆ ಮಾಡು, ಹೊಡೆದಾಡು ಬಡ್ದಾಡು. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣೆ. ನೀವು ಕೇಳಿ, ಒಬ್ಬ ಅಪ್ಪ ಕರೆಕ್ಟ್ ಆಗಿದ್ರೆ ಇಬ್ರು ಮಕ್ಕಳು ಒಂದೇ ಒಂದು ಬಂದು ತಂದು ಕೊಡ್ತಾ ಇದ್ದೀರಾ. ಇಬ್ರಿಗೂ ಹಸು ಇದೆ, ಇಬ್ರು ಕಿತ್ತಾಡ್ತಿದ್ರೆ ನೀವು ಕೇಳ್ತಾ ಇದ್ದೀರಾ, ನಿಂತ್ಕೊಂಡು ನೋಡ್ತಾ ಇದ್ದೀರಾ. ಹೊಡೆದಾಡ್ಲಿ ಬಿಡು, ಅವ್ರಿಗೆ ಯಾರಿಗೋ ಒಬ್ಬನಿಗೆ ಸಿಗ್ಲಿ ಬನ್ನು ಅಂತ. ನಾನು ಕರೆಕ್ಟ್ ಅಪ್ಪ ಆದರೆ ಇಬ್ರಿಗೂ 10 ಬಂದು ಕೊಡೋ ಅಷ್ಟು ವ್ಯವಸ್ಥೆ ನಾನು ಮಾಡ್ಕೊಬೇಕು. ನಾವು ಅಂಥವ್ರನ್ನ ಇಲ್ಲಿ ತರಬೇಕು. ಏನು ಹೇಳಿ, ನಮ್ಮ ಕೆಲಸದವ್ರನ್ನಾಗಿ ಅಂತ ಥಿಂಕಿಂಗ್ ಮಾಡೋವಂಥವ್ರನ್ನ 1000 ಜನ ಇದ್ದಾರೆ. ಅಂಥವ್ರಿಗೆ ನೀವು ಅವ್ನಿಗೇನು ಮಾಡೋದು? ಅವನಿಗೆ ಬುದ್ಧಿ ಇದೆ, ಅವನಿಗೆ ದುಡ್ಡಿಲ್ಲ. ಸರಿ, ನೀವು ದುಡ್ಡಿಲ್ಲ ಅಂದ್ರೆ ನೀವು ಓಟೆ ಹಾಕಲ್ಲ. ನೀವು ಮೇ 20ನೇ ತಾರೀಕಿಗೆ ಪ್ರಮಾಣ ವಚನ ಸ್ವೀಕರಿಸ್ತೀರಿ. ಇನ್ನು 1 ತಿಂಗಳಲ್ಲಿ ಇಂಥ ಸಮಸ್ಯೆ ಬಂದಾಗ ಈಗ ನೀವು ಹೇಳ್ತಿರೋದು ಸಮಸ್ಯೆಗೆ ಪರಿಹಾರ ಇದೆ, ಲಾಂಗ್ ಟರ್ಮ್ ಅಲ್ಲಿ ಪರಿಹಾರ ಇದೆ, ಓಕೆ ಫೈನ್. 4 ವರ್ಷದ ನಂತರದಲ್ಲಿ ನೀರಿನ ಸಮಸ್ಯೆ ಬಂದಾಗ ನೀವು ಹೇಳಿದಂತ ವಿಚಾರ ಪರಿಹಾರಕ್ಕೆ ಬರುತ್ತೆ. ನೀವು ಬಂದಿರೋ ಮೊದಲ ವರ್ಷದಲ್ಲಿ ಮೊದಲ ತಿಂಗಳ ನೀವೇನ್ ಮಾಡ್ತೀರಿ? ಕೇಳಿ ಒಂದ್ ನಿಮಿಷ ಆನ್ಸರ್ ಅಲ್ಲ, ಕೇಳಿ. ಅವಾಗ ನಾನು ಬೈಕೊಂಡ್ ಕೂತ್ಕೊಂತೀನಿ. ಏನ್ ಹೇಳಿ, ಬಂದೆ ರೀ, ನಾನೇನ್ರಿ ಮಾಡ್ಲಿ, ಅಳಬೂರ್ ನೋಡ್ರಿ ಎಲ್ಲ ಹಿಂಗ ಹಾಳು ಮಾಡಿಟ್ಟು ಹೋಗಿದೆ, ನಂಗೆ ಟೈಮ್ ಬೇಕ್ರಿ ಅಂತೀನಿ ಅಷ್ಟೇ. ಕೇಳಿ, ಒಂದೊಂದಲ್ಲ ಆ ರೆಕಾರ್ಡಿಂಗ್ ಎಲ್ಲಿ ಸಿಗ್ತದೋ ಆ ಭಗವತ್ ಗೊತ್ತು. ನಾನು ಹಂಗಲ್ಲ. ಎಫಿಷಿಯಂಟ್ ಪರ್ಸನ್ ವಿಲ್ ನೆವರ್ ಬ್ಲೇಮ್ ಅದರ್ಸ್. ವಿಲ್ ನೆವರ್ ಬ್ಲೇಮ್. ಐ ವಿಲ್ ಫೈಂಡ್ ಸೊಲ್ಯೂಷನ್ಸ್. ನಾನು ಬ್ಲೇಮ್ ಮಾಡೋದ್ರಿಂದ ನನಗೇನು ಸಿಗಲ್ಲ. ಇರಪ್ಪ ಅಂತೀನಿ, ತಜ್ಞರು ಕರಿತೀನಿ, ಕೂರಿಸ್ತೀನಿ, ಏನ್ ಮಾಡ್ಬೋದು ಆಲ್ಟರ್ನೇಟಿವ್. ಪ್ರಾಬ್ಲಮ್ ಬಂದಿದೆ. ಈಗ ಒಂದು ಸಿಂಪಲ್ ಹೇಳ್ತೀನಿ ಗುರು. ಈಗ ಏನೋ ಪೆಟ್ರೋಲ್ ಪ್ರಾಬ್ಲಮ್ ಬಂದಿದೆ ಅನ್ಕೊಳ್ಳಿ, ಏನೋ ಪೆಟ್ರೋಲ್ ಡೀಸೆಲ್ ಪ್ರಾಬ್ಲಮ್ ಬಂದಿದೆ. ನನ್ನೊಂದು ಐಡಿಯಾ ಹೇಳ್ತೀನಿ. ನಾನು ನಿಮಗೆ ತಗೊಳ್ಳೋದು ಬಿಡೋ ಸೆಕೆಂಡ್ರಿ, ಜನರ ಮುಂದೆ ಇಡ್ತೀನಿ. ನೋಡಪ್ಪ, ಪ್ರೀಮಿಯಂ ಕಾರ್ ತೊಗೊಂಡೋಗ್ತೀಯ ನೀನು, BMW, ಬೆನ್ಸು, ಫೆರಾರಿ ತಗೊಂಡೋದ್ರೆ 500 ರೂಪಾಯಿ ಅಪ್ಪ ಲೀಟ್ರ್ ಪೆಟ್ರೋಲ್. ಯಾವ ಬೋಳಿ ಮಗ ಹೇಳಿದ್ರಿ? ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ನಿನ್ನಿಷ್ಟ, ಹಾಕ್ಸಿ ಬಿಟ್ಬಿಡ್ಬೋದು. ಕಾರ್ ಇರೋರು ರಿಕ್ವೆಸ್ಟ್ ಮಾಡ್ತೀನಿ, ನೋಡಪ್ಪ, ಕಾರ್ ಇರೋರೆಲ್ಲ ಬಿಟ್ಬಿಡಿ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಓಡಾಡಿ, ತುಂಬ ಅಲ್ಲೂ ಓಡಾಡ್ಬಿಡಿ. ಅಲ್ಲೂ ಸಿಕ್ಕಾಪಟ್ಟೆ ಜನ ಆಗ್ತಾರೆ. ಆಟೋಗಳನ್ನ ಯೂಸ್ ಮಾಡಿ. ನೀನು ಕಾರ್ ಯೂಸ್ ಮಾಡಿ 200 ರೂಪಾಯಿ ಪೆಟ್ರೋಲ್ ಹಾಕಿ ಓಡಾಕಿನ ಆಟೋಲ್ಲಿ ಯೂಸ್ ಮಾಡಿ. ನಿಂಗೆ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ಆಟೋ ಒಂದು ಜೀವನ ಚೆನ್ನಾಗಿರುತ್ತೆ, ಅವನಿಗೂ ವ್ಯಾಪಾರ ಆಗುತ್ತೆ. See, these are the things you have to think.
ಫಾರ್ ದಿ ಬೆಟರ್ಮೆಂಟ್ ಆಫ್ ಎವರಿಬಡಿ. ಸೊಲ್ಯೂಷನ್ ಇಲ್ದಿರೋ ಜಗತ್ತಲ್ಲಿ ಏನೂ ಇಲ್ಲ ಗುರುವೆ, ಇದೆ, ನಮಗೆ ಬೇಕಾಗಿಲ್ಲ ಅದು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.